ತ್ರಿದಶಾನ ಪೂಜಿತಾ. ಮನುಷ್ಯ ಜನ್ಮ ಬಂದಾಗ ತ್ರಿದಶ ಅಂದರೆ ದೇವತೆಗಳು, ಅವರು ಪೂಜೆ ಮಾಡಬೇಕು. ಎಲ್ಲ ದೇವತೆಗಳ ಆರಾಧನೆಯನ್ನು ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪೂಜೆ ಮಾಡಬೇಕು. ಗಣಪತಿ ಹಬ್ಬ ಮಾಡಬೇಕು, ಹನುಮತ್ ಜಯಂತಿ ಮಾಡಬೇಕು, ಅನಂತ ಪದ್ಮನಾಭ ಮಾಡಬೇಕು, ಗೌರಿ ಹಬ್ಬ ಮಾಡಬೇಕು, ನಾಗರ ಚೌತಿ ಮಾಡಬೇಕು. ಯಾಕೆ? ಇವರೆಲ್ಲ ಭಗವಂತನ ಪರಿವಾರದವರು. ಪರಿವಾರ ಆತ್ಮನ ಸೇವಕೇಶು. ಭಗವಂತ ಮತ್ತು ಭಗವಂತನ ಭಕ್ತರ ಪೂಜೆ, ಇದು ದೇವತೆಗಳ ಪೂಜೆ ನಿತ್ಯದಲ್ಲಿ ಮಾಡಬೇಕು, ಯಾರನ್ನೂ ಬಿಡುವ ಹಾಗಿಲ್ಲ. ಯಾಕೆಂದರೆ ಆ ಎಲ್ಲರ ಸಹಾಯ ಸಹಕಾರದಿಂದಲೇ ನಾವು ಸಾಧನೆ ಮಾಡಲಿಕ್ಕೆ ಆಗುವಂಥದ್ದು. ಬೆಳಗಾತ ಸೂರ್ಯನ ಉದ್ದೇಶ ಮಾಡಿ ಅಂತರ್ಯಾಮಿಯಾದ ಭಗವಂತ ಪ್ರೀತನಾಗಲಿ ಅಂತ ಅರ್ಘ್ಯ ಪ್ರದಾನವನ್ನು ಮಾಡಬೇಕು. ಎಲ್ಲ ದಿಕ್ಕುಗಳ ಒಳಗೆ ದೇವತೆಗಳಿದ್ದಾರೆ. ಪ್ರಾಚ್ಛೇದಸೆ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತಿ ಏತಾಭ್ಯಶ್ಚ ನಮೋ ನಮಃ. ದಕ್ಷಿಣಾಯೈ ದಿಶೆಯಾಶ್ಚ ದೇವತಾ. ಯಮ ಆ ದಿಕ್ಕಿನಲ್ಲಿರುವ ಎಲ್ಲ ದೇವತೆಗಳು, ಪಶ್ಚಿಮ ವರುಣ, ಆ ಎಲ್ಲ ದೇವತೆಗಳಿಗೆ ನಾವು ಪೂಜೆಯನ್ನು ಸಲ್ಲಿಸಬೇಕು. ನರಕದ ದಾರಿಯಲ್ಲಿ ಇದೆಲ್ಲ ನೆನಪಿಗೆ ಬರುತ್ತೆ.